ನಮಸ್ತೆ ಆತ್ಮೀಯ ಶಿಕ್ಷಕರೇ ಹಾಗೆ ಉಪನ್ಯಾಸಕರೇ. ಈ ದಿನ ನಾವು PU ಲೆಕ್ಚರರ್ ರಿಕ್ರೂಟ್ಮೆಂಟ್ ಅಲ್ಲಿ ಇತಿಹಾಸ ಪಾಠ್ಯಕ್ರಮ ಏನಿದೆ ಈ ಪಠ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ನೀಡುವಂತ ಕೆಲಸವನ್ನು ಮಾಡ್ತೀನಿ. ಇಲ್ಲಿ ಎರಡು ಮುಖ್ಯ ಪತ್ರಿಕೆಗಳು ಬರುತ್ತೆ. ಈ ಮುಖ್ಯ ಪತ್ರಿಕೆಯಲ್ಲಿ ಪೇಪರ್ 1 ಹಾಗೆ ಪೇಪರ್ 2 ಬರುತ್ತೆ. ಪೇಪರ್ 1 ಏನಿದೆ, ಈ ಪೇಪರ್ 1 150 ಮಾರ್ಕ್ಸ್ ಇರುತ್ತೆ. ಹಾಗೆ ಪೇಪರ್ 2 ಕೂಡ ಇದು ಪೇಪರ್ 2 ಕೂಡ 150 ಮಾರ್ಕ್ಸ್ ಇರುತ್ತೆ. ಒಟ್ಟು 300 ಅಂಕದ ಪತ್ರಿಕೆಗಳು. ಇದರಲ್ಲಿ ನೀವು ಮೆರಿಟ್ ಅನ್ನ ಸ್ಕೋರ್ ಮಾಡಬೇಕಾಗತ್ತೆ. ಹೈಯೆಸ್ಟ್ ಮೆರಿಟ್ ಅಲ್ಲಿ ಬರಬೇಕಾಗತ್ತೆ. ಹಾಗೇನೆ ಇದು ಕಟ್ ಆಫ್ ಮಾರ್ಕ್ಸ್ ಎಷ್ಟಿರಲಿದೆ, ಯಾವೆಲ್ಲ ಪುಸ್ತಕಗಳು ಅಂತ ಓದ್ಕೋಬೇಕು ಅನ್ನೋದು ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಹಾಗೇನೆ ಒಂದು ಕಡ್ಡಾಯ ಕನ್ನಡ ಪತ್ರಿಕೆ ಕೂಡ ಇರುತ್ತೆ. ಆ ಕಡ್ಡಾಯ ಕನ್ನಡ ಪತ್ರಿಕೆ ಅದರಲ್ಲಿ ಪಾಸ್ ಆಗೋದು ಮುಖ್ಯ ಆಗಿರುತ್ತೆ. ಎಲಿಜಿಬಿಲಿಟಿ ಕ್ರೈಟೀರಿಯಾ ಮಾತ್ರ ಇರುತ್ತೆ. ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಡೀಟೇಲ್ಡ್ ಆಗಿ ಮಾಹಿತಿನ ಹೇಳ್ತಾ ಹೋಗ್ತೀನಿ. ಏನೆಲ್ಲ ಕವರ್ ಮಾಡ್ಕೋಬೇಕಾಗತ್ತೆ ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತೀನಿ. ಹಾಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಇತಿಹಾಸ ಅಂದಾಗ ಇತಿಹಾಸದ ಸ್ವರೂಪ, ಹಾಗೇನೆ ಅದು ಇತಿಹಾಸ ಒಂದು ವಿಜ್ಞಾನನ ಅಥವಾ ಅದೊಂದು ಕಲೆಯ, ಇಸ್ ಇಟ್ ಆರ್ಟ್ ಅಥವಾ ಇಸ್ ಇಟ್ ಸೈನ್ಸ್ ಅನ್ನೋದನ್ನ ಕೂಡ ನೀವು ನೋಡ್ಕೋಬೇಕಾಗತ್ತೆ. ಇದು ನೀವು KE ವೆಬ್ಸೈಟ್ ಅಲ್ಲಿ ಇದರ ಪಠ್ಯಕ್ರಮ ಏನಾಗುತ್ತೆ ಲಭ್ಯ ಆಗುತ್ತೆ, ಸಿಲೆಬಸ್ ಲಭ್ಯ ಆಗುತ್ತೆ. ಆದ್ರೆ ಅದು ಇಂಗ್ಲಿಷ್ ವರ್ಷನ್ ಇದೆ. ಅದರ ಕನ್ನಡ ಅವತರಣಿಕೆ ಏನಿದೆ ಅದು ಇಲ್ಲಿ ನಾನು ನಿಮಗೆ ತಗೊಂಡ್ಬಂದಿದ್ದೀನಿ. ಇದರ PDF ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ರಾಮನ್ ಟ್ಯುಟೋರಿಯಲ್ ಫಾರ್ GK ಚಾನೆಲ್ ನ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಸಿಗುತ್ತೆ. ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ. ಜಾಯ್ನ್ ಆಗ್ಬೇಕಾದ್ರೆ ಜಾಯ್ನ್ ಆಗಿ ಅಲ್ಲಿ PDF ನ ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ನಾವು ಹಾಗೇನೆ ನೀವು ಇದುವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಅನ್ನ ನೀವೇನ್ ಮಾಡಿ ಕ್ಲಿಕ್ ಮಾಡ್ಕೊಳ್ಳಿ. ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ಮಾಹಿತಿ ಕೂಡ ನಮ್ಮ ಚಾನೆಲ್ ಮೇಲಿದೆ. ಹಾಗಾಗಿ ಅದನ್ನ ನೋಡ್ತಾ ಹೋಗಿ. ಇತಿಹಾಸದ ಸ್ವರೂಪ ಮತ್ತು ಅದು ಕಲಿಯ ಅಥವಾ ವಿಜ್ಞಾನ ಅಂತ ತಿಳಿದ ನಂತರ ನೀವು ಇದರಲ್ಲಿ ಬೇಸಿಕ್ ವಿಚಾರಗಳು ಬರುತ್ತೆ. ಇತಿಹಾಸ ಮತ್ತು ಇತರ ವಿಷಯಗಳು ಅಂದ್ರೆ ಸಮಾಜಶಾಸ್ತ್ರದೊಂದಿಗೆ ಸಂಬಂಧ, ತತ್ವಶಾಸ್ತ್ರದೊಂದಿಗೆ ಸಂಬಂಧ, ಸಾಹಿತ್ಯದೊಂದಿಗೆ ಅದರ ಸಂಬಂಧ, ರಾಜಕೀಯ ವಿಜ್ಞಾನದೊಂದಿಗೆ ಸಂಬಂಧ, ಹಾಗೆ ಅರ್ಥಶಾಸ್ತ್ರದೊಂದಿಗೆ ಏನು ಸಂಬಂಧ ಇದೆ, ಇತರ ಸಾಮಾಜಿಕ ವಿಜ್ಞಾನಗಳೊಂದಿಗೆ ಅದರ ಸಂಬಂಧವನ್ನ ನೀವು ಪರಾಮರ್ಶೆ ಮಾಡಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಗೊತ್ತಿದೆ ತತ್ವಶಾಸ್ತ್ರದ ಭಾಗವಾಗಿತ್ತು ಇತಿಹಾಸ ಮತ್ತು ಇತರ ಎಲ್ಲ ಸಾಮಾಜಿಕ ವಿಜ್ಞಾನಗಳು. ನಂತರ ಅವು ಸೆಪರೇಟ್ ಸೆಕ್ಷನ್ಸ್ ಅಲ್ಲಿ ನಾವು ಓದ್ಬೇಕಾಗತ್ತೆ. ಏನೆಲ್ಲ ಸಂಬಂಧ ಇದೆ ಅದನ್ನ ತಾವು ಅಧ್ಯಯನ ಮಾಡಬೇಕಾಗತ್ತೆ. ಜೊತೆಗೆ ಇತಿಹಾಸ ಮತ್ತು ಅದರ ಪೂರಕಗಳು ಅಂದ್ರೆ ಶಾಸನಶಾಸ್ತ್ರ ಏನಿದೆ, ಹಾಗೆ ಪುರಾತತ್ವಶಾಸ್ತ್ರ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಏನಿದೆ ಅದರ ಅಂಡರ್ ಅಲ್ಲಿ ಏನ್ ಸ್ಟಡಿ ಮಾಡಬೇಕಾಗತ್ತೆ, ಆರ್ಕಿಯಾಲಜಿ ಹಾಗೆ ಶಾಸನ ಶಾಸ್ತ್ರ ಹಾಗೆ ನಾಣ್ಯಶಾಸ್ತ್ರ ಏನಿದೆ ಇದರ ಬಗ್ಗೆ ಪೂರಕ ಮಾಹಿತಿನ ತಾವು ಪಡಿಬೇಕಾಗತ್ತೆ. ಆ ಇಲಾಖೆಗಳು ಯಾವಾಗ ಆರಂಭವಾದವು, ಆ ಇಲಾಖೆಯನ್ನು ಆರಂಭ ಮಾಡಿದವರು ಯಾರು, ಎಷ್ಟೆಲ್ಲ ಆರಂಭ ಆದವು, ಅದರ ಶಾಖೆಗಳು ಎಲ್ಲಿದೆ, ಬ್ರಿಟಿಷ್ ಕಾಲಾವಧಿಯಲ್ಲಿ ಅದರ ಬೆಳವಣಿಗೆ, ಇತ್ತೀಚೆಗೆ ಯಾರು ಅದರ ಹೆಡ್ ಆಗಿದ್ದಾರೆ, ಇವನ್ನೆಲ್ಲ ಮಾಹಿತಿನ ಅಪ್ಡೇಟ್ ಅನ್ನ ತಗೋಬೇಕಾಗತ್ತೆ. ಹಾಗೇನೆ ವಿಮರ್ಶೆ ಬಗ್ಗೆನೂ ಕೂಡ ಅಧ್ಯಯನ ಮಾಡಬೇಕಾಗತ್ತೆ. ಅದು ಭಾಗ 1ರಲ್ಲಿ ಬರುತ್ತೆ. ಇದು ಬೇಸಿಕ್. ನೀವು ಯಾವ ಇತಿಹಾಸ ಅಂತ ಬಂದಾಗ ನೀವು ಓದಲೇಬೇಕಾಗತ್ತೆ. ಪ್ರಥಮ ಡಿಗ್ರಿ ಕಾಲೇಜ್ ಪುಸ್ತಕಗಳಲ್ಲಿ ಹಾಗೆ KSU ಪುಸ್ತಕಗಳಲ್ಲಿ ಹಾಗೇನೆ ಇಗ್ನೋ ಪುಸ್ತಕಗಳಲ್ಲಿ ಇರುತ್ತೆ. ಅವು PDF ಅಲ್ಲೂ ಕೂಡ ನಿಮಗೆ ಲಭ್ಯ ಇದೆ. ನಿಮ್ಮ ಸ್ನೇಹಿತರಲ್ಲಿ ತಾವು ಅವುಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಪುಸ್ತಕಗಳಿದೆ. ಅದನ್ನು ನಾನು ಮುಂದಿನ ತರಗತಿಯಲ್ಲಿ ಹೇಳ್ತಾ ಹೋಗ್ತೀನಿ. ಹಾಗೆ ಇತಿಹಾಸ ಶಾಸ್ತ್ರ ಅಂತ ಬಂದಾಗ ಗ್ರೀಕ್ ಮತ್ತು ರೋಮನ್ ಹಾಗೆ ಚರ್ಚ್ ಇತಿಹಾಸ ಹೇಗಿತ್ತು, ಸೆಂಟ್ ಅಗಸ್ಟಿನ್ ಕಾಲದಲ್ಲಿ, ಹಾಗೆ ಅಗಸ್ಟ್ ಕಾಮ್ಟೆ, ಕಾರ್ಲ್ ಮಾರ್ಕ್ಸ್ ಹಾಗೆ ರಾಂಕೆ, ಇವರು ಆಧುನಿಕ ಇತಿಹಾಸಶಾಸ್ತ್ರ ನಿರ್ಮಾಣದಲ್ಲಿ ಇವರ ಕೊಡುಗೆಗಳು, ಇವರು ಬರೆದಂತಹ ಪುಸ್ತಕಗಳು, ಇವ್ರ ಬಗ್ಗೆ ಒಂದಿಷ್ಟು ಇತಿಹಾಸವನ್ನು ಮೆಲುಕು ಹಾಕ್ಲೇಬೇಕಾಗುತ್ತೆ ನೀವು. ಹಾಗೆ ಅಧ್ಯಾಯ 2ರಲ್ಲಿ ನೀವು ಗಮನಿಸಬೇಕಾಗಿರೋದು ಈ ಪಂಥೀಯಗಳಿರುತ್ತೆ. ಎಡಪಂಥ, ಬಲಪಂಥ, ವಸಾಹತುಶಾಹಿ, ಕ್ಯಾಪಿಟಲಿಸಂ ಅಂತ ಹೇಳ್ತಾರೆ, ರಾಷ್ಟ್ರೀಯವಾದ, ಎಡಪಂಥೀಯವಾದ, ಇವುಗಳ ಬಗ್ಗೆ ಈ ಸ್ಕೂಲ್ಸ್ ಆಫ್ ಫಿಲಾಸಫಿ ಏನಿದೆ ಅದನ್ನೆಲ್ಲ ಅಭ್ಯಾಸ ಮಾಡ್ಕೋಬೇಕಾಗತ್ತೆ. ಈಗ ಪ್ರಾಚೀನ ಭಾರತದ ಇತಿಹಾಸ ಬರುತ್ತೆ. ಅವಾಗ ಸಿಂಧು ಬಯಲು ನಾಗರಿಕತೆ ಮತ್ತು ಹರಪ್ಪ ಸಂಸ್ಕೃತಿ ಅದರ ಬಗ್ಗೆ ಅಧ್ಯಯನ ಮಾಡೋ ಜೊತೆಗೆ ನೀವು ಶಿಲಾಯುಗ
ಹಾಗೆ ಲೋಹದ ಯುಗಗಳ ಬಗ್ಗೆ ಕೂಡ ಅಧ್ಯಯನ ಮಾಡಬೇಕಾಗುತ್ತೆ. ಇದೆಲ್ಲ ಸಹಜವಾಗಿ ನೀವು ಕವರ್ ಮಾಡಬೇಕಾಗಿರುವಂಥ ಅಂಶಗಳು. ಡೀಟೇಲ್ಡ್ ಆಗಿ ಸ್ಟಡಿ ಮಾಡಿ. ಈಗ ಕೆಲವರು ಬರ್ಬೋದು, ಇಲ್ಲಿ ಯಾರೆಲ್ಲ ಸ್ಕೂಲ್ ಟೀಚರ್ ಎಕ್ಸಾಮ್ HSTR GPSTR ಅಭ್ಯಾಸ ಮಾಡ್ತಿರೋರು, ಸರ್ ನಾನು 6 to 8 ಬುಕ್ ಓದ್ಲಾ, PUC ಪುಸ್ತಕ ಓದ್ಲಾ ಅಂತ ಮಾಹಿತಿ ಇರುತ್ತೆ. ಆದರೆ ನೀವು PU ಕಾಲೇಜ್ ನೇಮಕಾತಿ ಅಂತ ಬಂದಾಗ ಡಿಗ್ರಿ ಕಾಲೇಜ್ ಬುಕ್ಗಳನ್ನ ಡೀಟೇಲ್ ಇನ್ ಡೆಪ್ತ್ ಅಲ್ಲಿ ಓದ್ಕೋಬೇಕಾಗತ್ತೆ. ಅದರಲ್ಲೂ ಕೂಡ ವಿಮರ್ಶಾತ್ಮಕ ರೀತಿಯಲ್ಲಿ ಓದ್ಕೋಬೇಕಾಗತ್ತೆ. ಹರಪ್ಪ ಸಂಸ್ಕೃತಿ ಒಂದೇ ನೇರವಾಗಿ ಕೇಳೋ ಜೊತೆಗೆ ಹರಪ್ಪ ಸಂಸ್ಕೃತಿಯ ಲಕ್ಷಣಗಳ ಜೊತೆಗೆ ಏನ್ ಮಾಡ್ತಾರೆ, ಇತರ ಸಂಸ್ಕೃತಿಯ ಲಕ್ಷಣಗಳನ್ನ ಕಂಪ್ಯಾರಿಟಿವ್ ಸ್ಟಡಿ ಮಾಡೋದಕ್ಕೆ ಕೇಳ್ತಾರೆ. ಅಂದ್ರೆ ಒಂದ್ ರೀತಿ ಎರಡು ಲಕ್ಷಣಗಳನ್ನ ಹೇಳ್ತಾರೆ. ಹಾಗೆ ಇಲ್ಲಿ ಹೇಳಿಕೆಗಳನ್ನ ಕೊಟ್ಟು ಸರಿಯಾದ ಹೇಳಿಕೆಯನ್ನ ಅಥವಾ ತಪ್ಪಾದ ಹೇಳಿಕೆಯನ್ನು ಗುರುತಿಸೋದಕ್ಕೆ ಹೇಳ್ತಾರೆ. ಕೇವಲ ಅಂಶಗಳನ್ನ ಓದ್ಕೊಳ್ತೀವಿ, ಇದ್ರ ಮೂಲಕ ಕ್ಲಿಯರ್ ಆಗುತ್ತೆ ನಮ್ದು ಅನ್ಕೊಂಡ್ರೆ ತಪ್ಪಾಗುತ್ತೆ. ವಿಮರ್ಶಾತ್ಮಕ ಚಿಂತನೆ, ಒಳಹರಿವು ತುಂಬಾನೇ ಮುಖ್ಯ ಆಗುತ್ತೆ. ಈಗ ವೈದಿಕ ಯುಗ ಅಂತ ಬಂದಾಗ ವೈದಿಕ ಯುಗದಲ್ಲಿ ಅದರ ಕಾಲಘಟ್ಟಗಳು, ಅಲ್ಲಿನ ಸಮಾಜ ಮತ್ತು ಆರ್ಥಿಕತೆ ಹೇಗಿತ್ತು, ಹೇಗೆ ಮಾರುಕಟ್ಟೆ ಪರಿವರ್ತನೆ ಆಯಿತು ಅನ್ನೋದನ್ನು ತಿಳ್ಕೋಬೇಕಾಗತ್ತೆ. ಹಾಗೆ ಹೊಸ ಧರ್ಮಗಳ ಉದಯದಲ್ಲಿ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಇವುಗಳನ್ನ ಅಭ್ಯಾಸ ಮಾಡಬೇಕಾಗತ್ತೆ. ಜೈನ ಧರ್ಮಕ್ಕೆ ಆಗಿನ ಕಾಲದ ರಾಜರ ಕೊಡುಗೆಗಳು, ಹಾಗೆ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಬೌದ್ಧ ಧರ್ಮ ಅಂದ್ರೆ ಏನು, ಬೌದ್ಧ ಧರ್ಮ ಸ್ಥಾಪಕರು, ಮಹಾತ್ಮ ಬುದ್ಧರ ಬಗ್ಗೆ, ಅವರ ಜೀವನ ಚರಿತ್ರೆ ಬಗ್ಗೆ, ಹಾಗೆ ಅವರ ಅವರ ಏನಿದೆ ಬೋಧನೆಗಳು, ಜೊತೆಗೆ ಅದರ ಧರ್ಮ ಪ್ರಸಾರ ಆಗೋದಕ್ಕೆ ಯಾರೆಲ್ಲ ರಾಜರ ಕೊಡುಗೆಗಳಾಯ್ತು, ಕನಿಷ್ಕನ ಕಾಲ, ಅಶೋಕನ ಕಾಲ, ಈ ಎಲ್ಲಾ ಸಂದರ್ಭದಲ್ಲಿ ಹೇಗೆಲ್ಲ ಆಯ್ತು, ವಾಸ್ತು ಶಾಸ್ತ್ರ ಹೇಗೆ ಬೆಳೆದು ಬಂತು, ಆರ್ಕಿಯಾಲಜಿ ಹೇಗೆ ಬೆಳೆದು ಬಂತು, ಅದನ್ನೆಲ್ಲ ಅಭ್ಯಾಸ ಮಾಡಬೇಕಾಗತ್ತೆ. ಮುಂದೆ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ, ಚಂದ್ರಗುಪ್ತ ಮೌರ್ಯನ ಕಾಲಾವಧಿಯಲ್ಲಿ ಹೇಗೆ ಸ್ಥಾಪನೆ ಆಯಿತು, ಹಾಗೆ ಚಾಣಕ್ಯ ಮತ್ತು ಚಂದ್ರಗುಪ್ತನ ನಡುವಿನ ಸಂಬಂಧ, ಆ ಚಂದ್ರಗುಪ್ತನ ನಂತರ ಬಿಂದುಸಾರ, ಹಾಗೆ ಅವನ ಮಗ ಅಶೋಕ, ಅವನ ಯುದ್ಧಗಳು, ಅವನ ನೀತಿ, ಅವನ ಧಾರ್ಮಿಕ ನೀತಿ, ಅವನ ಶಾಸನಗಳು, ಅವನ ಧರ್ಮ ಪ್ರಸಾರಕ್ಕೆ ಮಾಡಿದಂಥ ಕೆಲಸಗಳು, ಇವುಗಳೆಲ್ಲನೂ ಮುಖ್ಯ ಆಗತ್ತೆ. ಅವನ ಶಾಸನಗಳು ಪ್ರಮುಖವಾಗಿ ಮುಖ್ಯ ಆಗತ್ತೆ. ಹಾಗೇನೆ ಶಾಸನಗಳ ಬಗ್ಗೆ ಪ್ರಾಮುಖ್ಯತೆಯನ್ನು ಓದ್ಕೋಬೇಕಾಗತ್ತೆ. ಮೌರ್ಯ ಸಾಮ್ರಾಜ್ಯದ ಅವನತಿ ಹೇಗಾಯ್ತು, ಅದಕ್ಕೆ ಕಾರಣಗಳು. ಆನಂತರ ಕುಶಾನರು, ಅದರಲ್ಲಿ ಮುಖ್ಯವಾಗಿ ಕನಿಷ್ಕನ ಬಗ್ಗೆ, ವ್ಯಾಪಾರ, ಒಳನಾಡಿನ ವ್ಯಾಪಾರ, ಹಾಗೆ ಗಾಂಧಾರ ಅಥವಾ ಮಥುರಾ ಸ್ಕೂಲ್ ಆಫ್ ಆರ್ಟ್ಸ್ ಅಂತೀವಿ, ಗಾಂಧಾರ ಕಲೆ ಮತ್ತೆ ಮಥುರಾ ಕಲೆ ಏನಿದೆ ಅದ್ರ ಬಗ್ಗೆ ನೀವು ಚಿಂತನೆ ಮಾಡಬೇಕಾಗತ್ತೆ. ಅಧ್ಯಾಯ 6ರಲ್ಲಿ ಗುಪ್ತರ ಬಗ್ಗೆ, ಅವ್ರ ಗುಪ್ತರ ಕಾಲದ ಆರ್ಥಿಕತೆ ಬಗ್ಗೆ, ಚಂದ್ರಗುಪ್ತ ಏನಿದೆ ಎರಡನೇ ಚಂದ್ರಗುಪ್ತನ ಬಗ್ಗೆ, ಹೂಡನ ಆಕ್ರಮಣಗಳ ಬಗ್ಗೆ, ಇವುಗಳನ್ನ ಅಧ್ಯಯನ ಮಾಡಬೇಕಾಗತ್ತೆ. ಹಾಗೆ ಉಳಿಗಮಾನ್ಯ ಪದ್ಧತಿ, ಇದ್ರ ಬಗ್ಗೆ, ಸಾಂಸ್ಕೃತಿಕ ಕೊಡುಗೆಗಳು, ಗುಪ್ತರ ಭವ್ಯ ಸಾಮ್ರಾಜ್ಯದ ಬಗ್ಗೆ, ಅವರ ಧರ್ಮ, ಸಾಹಿತ್ಯ, ವಿಜ್ಞಾನದಲ್ಲಿ ಅವರ ಸಾಧನೆ ಬಗ್ಗೆ ನೀವು ಅಭ್ಯಾಸ ಮಾಡಲೇಬೇಕಾಗತ್ತೆ. ಅದರಲ್ಲಿ ಎರಡು ಮಾತಿಲ್ಲ. ಹಾಗೆ ಹರ್ಷವರ್ಧನ, ಅವನ ಕುಟುಂಬ, ಪ್ರಭಾಕರ ವರ್ತನ, ಇವ್ರ ಬಗ್ಗೆ, ಅವನು ಹೇಗೆ ತನ್ನ ಕುಟುಂಬವನ್ನು ವಾಪಸ್ ಪಡಿತಾನೆ, ಹರ್ಷ ಹೇಗೆ ಬೌದ್ಧ ಧರ್ಮ ಪ್ರಸಾರ ಮಾಡೋದಕ್ಕೆ ಮುಖ್ಯ ಕಾರಣ ಆಗ್ತಾನೆ, ಹಾಗೆ ನರ್ಮದಾ ನದಿ ಕದನದ ಬಗ್ಗೆ ಇದನ್ನೆಲ್ಲ ಅಭ್ಯಾಸ ಮಾಡಬೇಕಾಗತ್ತೆ. ಚಾಲುಕ್ಯರು, ರಾಷ್ಟ್ರಕೂಟರು ಮತ್ತು ಪಲ್ಲವರು, ಇವರೇನಿದೆ ಈ ಚಾಲುಕ್ಯರ ಉದಯ, ಹಾಗೆ ಪುಲಕೇಶಿ, ಇಮ್ಮಡಿ ಪುಲಕೇಶಿಯ ಬಗ್ಗೆ, ಪುಲಕೇಶಿ ಮತ್ತು ಪಲ್ಲವರ ಹೋರಾಟ, ಹೇಗೆ ಇಮ್ಮಡಿ ಪುಲಕೇಶಿ ಅಂತ್ಯ, ಇವೆಲ್ಲದನ್ನು ಕೂಡ ಅಭ್ಯಾಸ ಮಾಡಬೇಕಾಗತ್ತೆ. ಇತಿಹಾಸ ತುಂಬಾ ಫೇವರೇಟ್ ಸಬ್ಜೆಕ್ಟ್ ಅನ್ನೋದ್ರಲ್ಲಿ ಮಾತಿಲ್ಲ. ಪಲ್ಲವರ ಉದಯ ಅಂತ ಬಂದಾಗ ಮಹೇಂದ್ರ ವರ್ಮ, ನರಸಿಂಹವರ್ಮನ ಅವರ ಸಾಧನೆಗಳು, ಅವರ ಅಂತ್ಯ, ಚಾಲುಕ್ಯರೊಂದಿಗೆ ಅವರ ವೈವಾಹಿಕ ಸಂಬಂಧಗಳು ಮತ್ತು ಸಂಬಂಧಗಳು ಅಥವಾ ಹೋರಾಟದ ವೈವಾಹಿಕ ಸಂಬಂಧ ಇರಲಿಲ್ಲ, ಅಲ್ಲಿ ನೋಡೋಕ್ಕಾದ್ರೆ ಇತರರೊಂದಿಗೆ ವೈವಾಹಿಕ ಸಂಬಂಧ ಇಟ್ಕೊಂಡು ಪಲ್ಲವರ ಜೊತೆಗೆ ಅವರ ಹೋರಾಟ ಏನಿತ್ತು, ಚಾಲುಕ್ಯರು ಮತ್ತು ಪಲ್ಲವರ ವೈಷಮ್ಯದ ಬಗ್ಗೆ ತಿಳ್ಕೊಬೇಕಾಗತ್ತೆ. ಹಾಗೆ ತಮಿಳುನಾಡು ಅಂತ ಬಂದಾಗ ರಾಷ್ಟ್ರಕೂಟ, ಹಾಗೆ ಗೋವಿಂದ, ಅವರ ರಾಷ್ಟ್ರಕೂಟರಲ್ಲಿ ಏನ್ ಬರ್ತಾರೆ ಗೋವಿಂದ ಥರ್ಡ್, ಹಾಗೆ ಅಮೋಘ ವರ್ಷನ್, ನೃಪತುಂಗ ಅಂತ ಏನ್ ಕರಿತೀವಿ, ಅವನ ದಂಡಯಾತ್ರೆಗಳ ಬಗ್ಗೆ ತಿಳ್ಕೊಬೇಕಾಗತ್ತೆ. ಚೋಳರ ಬಗ್ಗೆ, ಅದರಲ್ಲಿ ರಾಜರಾಜ ಚೋಳ, ರಾಜೇಂದ್ರ ಚೋಳ, ಹಾಗೆ ಅವರ ವ್ಯಾಪಾರ, ಅವರ ಸ್ಥಳೀಯ ಸರ್ಕಾರ ಪದ್ಧತಿ ಬಗ್ಗೆ ಹೆಚ್ಚಿನ ಪ್ರಶ್ನೆಗಳು ಬರುತ್ತೆ. ವಾಸ್ತುಶಿಲ್ಪ, ಈ ಕಾಲದಲ್ಲಿ ಹೇಗೆ ವಾಸ್ತುಶಿಲ್ಪದ ಹೇಗೆ ಬೆಳೆದು ಬಂತು, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಎಲ್ಲೋರ, ಅಜಂತ, ಹೀಗೆ ಇವುಗಳ ಬಗ್ಗೆ, ಎಲಿಫೆಂಟಾದ ಬಗ್ಗೆ, ಆನೆ ಅಂತ ಇದೆ, ಎಲಿಫೆಂಟ್ ಬಗ್ಗೆ ನೀವು ಅಭ್ಯಾಸ ಮಾಡಬೇಕಾಗತ್ತೆ. ಈಗ ಇಷ್ಟೆಲ್ಲ ನಿಮಗೆ ಗೊತ್ತಾಗತ್ತೆ. ಇದೆಲ್ಲ ಮೊದಲ ಪತ್ರಿಕೆ ಏನಿದೆ
ಮೊದಲ ಪತ್ರಿಕೆಯಲ್ಲಿ ಹೆಚ್ಚು ಕಡಿಮೆ ಎಲ್ಲಿವರೆಗೆ ಬರುತ್ತೆ ಪ್ರಾಚೀನ ಭಾರತ ಇತಿಹಾಸದವರೆಗೆ ಇತಿಹಾಸದ ಆರಂಭ, ಇತಿಹಾಸದ ಬಗ್ಗೆ ಇತರ ವಿಷಯಗಳ ಬಗ್ಗೆ ಏನಿದೆ ಕನೆಕ್ಟಿವಿಟಿ ಎಲ್ಲ ತಿಳ್ಕೊಂಡ ಮೇಲೆ ಪ್ರಾಚೀನ ಭಾರತ ಇತಿಹಾಸದವರೆಗೆ ಪೇಪರ್ 1 ಕವರ್ ಮಾಡುತ್ತೆ. ಪೇಪರ್ 2 ಮಧ್ಯಕಾಲೀನ ಭಾರತ ಇತಿಹಾಸ. ಹೌದ್ರಾ? ಹಾಗೆ ರಜಪೂತರು ಏನಿದೆ, ರಜಪೂತರು ಹಾಗೆ ಅವರ ಆರ್ಥಿಕತೆ, ಅವರ ನಡುವಿನ ಹೋರಾಟ, ಅಲ್ಲಿ ರಜಪೂತರ ಮನೆತನಗಳು ಏನಿದೆ ಅದ್ರ ಬಗ್ಗೆ ಕೇಳ್ತಾರೆ. ಸಾಕಷ್ಟು ಮಾಹಿತಿ ಇದ್ರ ಬಗ್ಗೆ ಮಾಹಿತಿಯನ್ನು ನೀವು ಹೆಕ್ಕಿ ತೆಗಿಲೇಬೇಕಾಗತ್ತೆ. ಹೊಯ್ಸಳರ ಬಗ್ಗೆ, ಅದರಲ್ಲಿ ವಿಷ್ಣುವರ್ಧನ, ಶಕುಂತಲ, ಹಾಗೆ ಬಲ್ಲಾಳರ ಬಗ್ಗೆ, ಅವ್ರ ಕೊಡುಗೆಗಳ ಬಗ್ಗೆ. ಈಗ ವಿಜಯನಗರ ಕರ್ನಾಟಕದ ಒಂದು ಖ್ಯಾತ ಸಾಮ್ರಾಜ್ಯ ವಿಜಯನಗರ, ಅಲ್ಲಿಯ ಮನೆತನಗಳು, ಕೃಷ್ಣದೇವರಾಯ, ಅವನ ಜೀವನ, ಹೇಗೆ ಹಕ್ಕಬುಕ್ಕರು ಸ್ಥಾಪನೆ ಆಯ್ತು, ಇದನ್ನೆಲ್ಲ ನೀವು ಅಭ್ಯಾಸ ಮಾಡಬೇಕಾಗತ್ತೆ. ಹಾಗೆ ಹೇಗೆ ಅವರ ಕಾಲದಲ್ಲಿ ಕೊಡುಗೆಗಳು ಏನಾಯ್ತು, ಅವರ ಅವನತಿಗೆ ಹೇಗೆ ಅಳಿಯ ರಾಮರಾಯ ಕಾರಣ ಆದ ಅನ್ನೋದ್ರ ಬಗ್ಗೆ ನೀವು ಅಭ್ಯಾಸ ಮಾಡಬೇಕಾಗತ್ತೆ. ರಕ್ಕಸ ತಂಗಡಿ ಯುದ್ಧದ ಬಗ್ಗೆ, ಅವರ ವಿದೇಶಿ ನೀತಿ ಬಗ್ಗೆ, ಹಾಗೆ ಅವರು ಮತ್ತೆ ಬಹುಮನಿ ಸುಲ್ತಾನರು ಅಥವಾ ಇತರ ಸುಲ್ತಾನರ ನಡುವೆ ವೈಷಮ್ಯದ ಬಗ್ಗೆ ನೀವು ತಿಳ್ಕೊಬೇಕಾಗತ್ತೆ. ಹಾಗೆ ಬಹುಮನಿ ಸುಲ್ತಾನರು ಅಂತ ನಾನು ಹೇಳಿದೆ. ಏನಿದೆ ಬಿಜಾಪುರ್ನ ಬಹುಮನಿ ಸುಲ್ತಾನರು, ಮೊಹಮ್ಮದ್ ಗವಾನ್, ಬೀದರ್ನಲ್ಲಿ ಅವ್ರು ಕಟ್ಟಿರುವಂತಹ ಮದ್ರಸಾ ಏನಿದೆ ಅದ್ರ ಬಗ್ಗೆ, ಆದಿಲ್ ಶಾಹಿಗಳ ಬಗ್ಗೆ, ಬಿಜಾಪುರ್ನ ಇಬ್ರಾಹಿಂ ಆದಿಲ್ ಶಾಹಿ ಅವರ ಕಲೆ ವಾಸ್ತುಶಿಲ್ಪಕ್ಕೆ ಅವನ ಕೊಡುಗೆಗಳ ಬಗ್ಗೆ ನೀವು ತಿಳ್ಕೊಳ್ಳೇಬೇಕಾಗತ್ತೆ. ಹಾಗೆ ಮುಂದೆ ತುರ್ಕರು ಹೇಗೆ ನಮ್ಮ ಭಾರತದ ಮೇಲೆ ವಿಜಯ ಪತಾಕೆಗಳನ್ನ ಹಾರಿಸ್ತಾರೆ, ಅವರಿಂದ ಆದಂತಹ ದೊಡ್ಡ ಪ್ರಮಾಣದ ಏನು ರಕ್ತಪಾತ ಆಯ್ತು ಅದ್ರ ಬಗ್ಗೆ ಓದ್ಕೋಬೇಕಾಗತ್ತೆ. ತುರ್ಕರಲ್ಲಿ ಅಲ್ಲಿ ಯಾರ್ಯಾರೆಲ್ಲ ಬರ್ತಾರಲ್ಲ, ಮೊಹಮ್ಮದ್ ಗೋರಿ, ಮೊಹಮ್ಮದ್ ಗಜ್ನಿ, ಅವ್ರ ಬಗ್ಗೆ ಅಧ್ಯಯನ ಮಾಡ್ಬೇಕಾಗತ್ತೆ. ಅವ್ರ ದಾಳಿಗಳ ಬಗ್ಗೆ, ಸೋಮನ ಅಂತ ದೇವಾಲಯದ ಬಗ್ಗೆ ಅವ್ರು ಮಾಡಿದಂತಹ, ಅದ್ರ ಮೇಲೆ ಮಾಡಿದಂತಹ ಏನು ಹಾಳುಗಡು ಕೆಲಸ ಮಾಡಿದ್ರು ಅದ್ರ ಬಗ್ಗೆ, ಅದರ ಸಂಘರ್ಷದ ಬಗ್ಗೆ ತಿಳ್ಕೋಬೇಕು. ಸುಲ್ತಾನರಲ್ಲಿ ದೆಹಲಿ ಸುಲ್ತಾನರು, ಹಾಗೆ ಆರಂಭಿಕ ಸುಲ್ತಾನರು, ಅವರು ಕಟ್ಟಿದಂತ ರೀತಿ, ಅವರ ಆಡಳಿತ ವ್ಯವಸ್ಥೆ, ಅಲ್ಲಾವುದ್ದೀನ್ ಖಿಲ್ಜಿ ಅದರಲ್ಲಿ ಅವನ ಆಡಳಿತ ವ್ಯವಸ್ಥೆ ಬಗ್ಗೆ ಹೆಚ್ಚಿನ ಪ್ರಶ್ನೆಗಳು ಬರುತ್ತೆ. ಮೊಹಮ್ಮದ್ ಬಿನ್ ತುಘಲಕನ ಅವನ ಆಡಳಿತ ನೀತಿ, ಅವನ ಇಬ್ಬಗೆಯ ನೀತಿ ಬಗ್ಗೆ, ಅವನು ಹೇಗೆ ತನ್ನ ನಾಣ್ಯ ಟಂಕಿಸೋದಾಗಿರ್ಬೋದು, ತನ್ನ ರಾಜಧಾನಿ ಬದಲಾಯಿಸಿದ್ರ ಬಗ್ಗೆ ಆಗಿರ್ಬೋದು, ಇದೆಲ್ಲ ಪ್ರಶ್ನೆಗಳಿರುತ್ತೆ. ಬಹಳ ಉತ್ತಮವಾದಂತಹ ಸಿಲೆಬಸ್ ಇದೆ. ಹಾಗೆ ಲೋಧಿಗಳ ಬಗ್ಗೆ ತಿಳ್ಕೊಬೇಕು. ಮೊದಲ ಪಾಣಿಪತ್ ಮತ್ತೆ ಎರಡನೇ ಪಾಣಿಪತ್ ತಿಳ್ಕೊಬೇಕಾಗತ್ತೆ. ಮುಂದೆ ಬರುತ್ತೆ ಎರಡನೇ ಪಾಣಿಪತ್. ಹಾಗೆ ಭಕ್ತಿ ಚಳುವಳಿ, ಅದರಲ್ಲಿ ಕಬೀರ, ರಾಮಾನಂದ, ಬಸವೇಶ್ವರ, ನಾನಕ್, ಚೈತನ್ಯ, ಮೀರಾಬಾಯಿ, ಸೂಫಿಸಂ ಬಗ್ಗೆ ನೀವು ಅಧ್ಯಯನ ಮಾಡಬೇಕಾಗತ್ತೆ. ಮೊಘಲ್ ಸಾಮ್ರಾಜ್ಯದ ಅಡಿಪಾಯದ ಬಗ್ಗೆ ನೀವು ಅಧ್ಯಯನ ಮಾಡ್ಕೋಬೇಕಾಗತ್ತೆ. ಹುಮಾಯೂನ್, ಬಾಬರ್ ಹೇಗೆ ಬಾಬರ್ ಮತ್ತು ಹುಮಾಯೂನ್ ಸಂಘರ್ಷಗಳು, ಎರಡನೇ ಪಾಣಿಪತ್ ಯುದ್ಧ, ಹಾಗೆ ಮುಂದೆ ಅಕ್ಬರ್ನ ಕಾಲದಲ್ಲಿ ಹೇಗೆ ಅವನ ಆಸ್ಥಾನದಲ್ಲಿ ಬಂದಂತಹ ಕವಿಗಳು, ಸಾಹಿತ್ಯ ಹೇಗೆ ಬೆಳೆದು ಬಂತು ಅದ್ರ ಬಗ್ಗೆ, ಅವನ ವಿಜಯಗಳು, ಅವನ ಪದಾಕೆಗಳ ಬಗ್ಗೆ ತಿಳ್ಕೊಬೇಕಾಗತ್ತೆ. ಔರಂಗಜೇಬನ ಕಾಲದಲ್ಲಿ ಅವನತಿ ಹೇಗಾಯ್ತು, ಅದಕ್ಕೆ ಕಾರಣಗಳೇನು ತಿಳ್ಕೋಬೇಕಾಗತ್ತೆ. ಹಾಗೆ ಮುಂದೆ ದೆಹಲಿ ಸುಲ್ತಾನೇಟ್ ಅವರ ಕಾಲದಲ್ಲಿ ಇಕ್ತಾ ಸಿಸ್ಟಮ್ ಏನಿತ್ತು, ಸ್ಥಳೀಯ ಆಡಳಿತ ಹೇಗಿತ್ತು, ಅಲ್ಲಾವುದ್ದೀನನ ಮಾರುಕಟ್ಟೆ ನೀತಿ ಬಗ್ಗೆ ತಿಳ್ಕೊಬೇಕಾಗತ್ತೆ. ಹಾಗೆ ಮೊಘಲರ ಆಡಳಿತ ವ್ಯವಸ್ಥೆಯಲ್ಲಿ ಏನೆಲ್ಲ ಆಯಾಮಗಳಿದೆ ಅದನ್ನೆಲ್ಲ ತಿಳ್ಕೊಬೇಕಾಗತ್ತೆ. ಇದು ಅಲ್ದ ಹಾಗೆ ಅವರ ಕಾಲದ ಜನಜೀವನವನ್ನು ತಿಳ್ಕೊಬೇಕಾಗತ್ತೆ. ವಾಸ್ತುಶಿಲ್ಪ, ಅದರ ಅವನತಿ ಕಾರಣಗಳು, ಮುಂದೆ ಆಧುನಿಕ ಭಾರತ ಅಂತ ಬಂದಾಗ ಹೇಗೆ ಯುರೋಪಿಯನ್ರು ನಮ್ಮ ಭಾರತಕ್ಕೆ ಬರ್ತಾರೆ, ಯಾವೆಲ್ಲ ಕಂಪನಿಗಳು ಬರುತ್ತೆ, ಎಲ್ಲೆಲ್ಲಿ ಅವರ ಸ್ಥಾನಗಳಿರುತ್ತೆ, ಎಲ್ಲೆಲ್ಲಿ ಅವರು ನಮ್ಮ ಆಡಳಿತ ಕೇಂದ್ರಗಳು ಮಾಡ್ಕೊಳ್ತಾರೆ, ಅಲ್ಲಿ ಬಂದಂತ ಗವರ್ನರ್ ಜನರಲ್ಗಳು, ಅವರವರ ನಡುವಿನ ಯುದ್ಧಗಳು, ಇವುಗಳೆಲ್ಲನೂ ಕೂಡ ನೀವು ಡೀಟೇಲ್ ಆಗಿ ನೋಡ್ಕೋಬೇಕಾಗತ್ತೆ. 1857ರ ದಂಗೆಗೆ ಕಾರಣಗಳು, ಹಾಗೆ ದಂಗೆಯ ತತ್ಕ್ಷಣ ಕಾರಣಗಳು, ಮುಂದೆ ದಂಗೆಯ ಪರಿಣಾಮಗಳು, ದಂಗೆಯ ನಂತರ ರಾಜಕೀಯ ಘೋಷಣೆ ಏನಾಯ್ತು ಅದ್ರ ಬಗ್ಗೆ, ಪಾಶ್ಚಾತ್ಯ ಶಿಕ್ಷಣಕ್ಕೆ ಏನು ಪ್ರಸಾರ ಕಾರಣ ಏನಾಯ್ತು, ಹೇಗೆ ಮಿಷನರಿಗಳು ಬಂದವು ಅದ್ರ ಬಗ್ಗೆ, ಇವರ ಕಾಲದಲ್ಲಿ ಆರ್ಥಿಕತೆ ಹೇಗೆ ಹದಿ ತಪ್ಪಿತು, ಏನೆಲ್ಲ ಭೂಕಂದಾಯ ವ್ಯವಸ್ಥೆಗಳು, ಜಮೀನ್ದಾರಿ, ರೈತವಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿಗಳು ಬಂದವು ಅನ್ನೋದ್ರ ಬಗ್ಗೆ ಅಭ್ಯಾಸ ಮಾಡ್ಬೇಕಾಗತ್ತೆ. ಸಾರಿಗೆ ಸಂವಹನ, ಟೆಲಿಗ್ರಾಫ್ ಹೇಗೆ ಬೆಳೆದು ಬಂತು, ಹಾಗೇನೆ ಕೈಗಾರಿಕೆಗಳನ್ನ ಹೇಗೆ ಅವರು ವ್ಯವಸ್ಥಿತವಾಗಿ ಹಾಳು ಮಾಡಿದರು ತಮ್ಮ ಇಬ್ಬಗೆ ನೀತಿಯಿಂದ ಅನ್ನೋದನ್ನ ತಿಳ್ಕೊಬೇಕಾಗತ್ತೆ. ಚಳುವಳಿಗಳು, ಕಾರ್ಮಿಕ ನೀತಿಗಳು,
ಅದ್ರ ಬಗ್ಗೆ ಅಭ್ಯಾಸ ಮಾಡಬೇಕಾಗತ್ತೆ. ಮುಂದೆ NCERT ಬುಕ್ಗಳು ಒಳ್ಳೆ ಪುಸ್ತಕಗಳಿದೆ, ಅದನ್ನು ಕೂಡ ಓದ್ಕೊಳ್ಳಿ. ರಾಷ್ಟ್ರೀಯ ಕಾಂಗ್ರೆಸ್ನ ಅಡಿಪಾಯ ಹೇಗಾಯ್ತು, ಹೇಗೆ ಬಂಗಾಳದ 1905ರ ಬಂಗಾಳದ ವಿಭಜನೆ ಹೇಗಾಯ್ತು, ಮುಸ್ಲಿಂ ಲೀಗ್ನ ಸ್ಥಾಪನೆಗೆ ಹೆಂಗ್ ಕಾರಣ ಆಯ್ತು, ಒಂದು ಉಗ್ರವಾದ ಹೇಗೆ ಬೆಳೆದು ಬಂತು, ಸ್ವದೇಶಿ ಚಳವಳಿ ಹೇಗೆ ಬೆಳೆದು ಬಂತು ತಿಳ್ಕೊಬೇಕಾಗುತ್ತೆ. ಗಾಂಧಿ ಯುಗ, ಅಸಹಕಾರ ಚಳವಳಿ, ಮತ್ತೆ ಪೂನಾ ಒಪ್ಪಂದ ಏನಾಯ್ತು, 1935ರ ಕಾಯ್ದೆ, ಹೀಗೆ ಇವುಗಳ ಬಗ್ಗೆ ತಿಳ್ಕೊಬೇಕಾಗತ್ತೆ. ಅವರು ಹೇಗೆ ಗಾಂಧೀಜಿಯವರ ಕರೆ ಹೇಗೆ ಕೊಡ್ತು, ದೇಶ ಹೇಗೆ ಅದಕ್ಕೆ ಪ್ರತಿಸ್ಪಂದನೆ ಮಾಡ್ತು ಅಂತ ತಿಳ್ಕೊಬೇಕಾಗತ್ತೆ. ಈ ನಂತರ ಸ್ವತಂತ್ರೋತ್ತರ ಭಾರತದ ಬಗ್ಗೆ, ಅದರಲ್ಲೂ ಕೂಡ ನೆಹರು ಅವರ ಅಲಿಪ್ತ ನೀತಿ, ಚೈನಾ ನೀತಿ, ಹೇಗೆ ಸಾರ್ಕ್ ಅಲ್ಲಿ ನಮ್ಮ ಪಾತ್ರ, ಇವುಗಳೆಲ್ಲ ತಿಳ್ಕೊಬೇಕಾಗತ್ತೆ. ಇದಲ್ದ ಹಾಗೆ ಇತರ ದೇಶಗಳು ಅಂದ್ರೆ ಮುಖ್ಯವಾಗಿ ದಕ್ಷಿಣ ಏಷ್ಯಾ ರಾಷ್ಟ್ರಗಳು, ಪಾಕಿಸ್ತಾನ ಆಗಿರ್ಬೋದು, ಬಾಂಗ್ಲಾದೇಶ ಆಗಿರ್ಬೋದು, ಬಾಂಗ್ಲಾದೇಶದ ನಿರ್ಮಾಣ ಕಾರಣ, ಹಾಗೆ ಚೈನಾ, ಇಲ್ಲಿ ಸಂಸ್ಕೃತಿಯನ್ನು ನೋಡ್ಕೋಬೇಕಾಗತ್ತೆ. ಇರಾನ್ನ ರಾಜಕೀಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕ್ಬೇಕಾಗತ್ತೆ. ಅದರಲ್ಲೂ ಕೂಡ ಫ್ರಾನ್ಸ್ ಏನಿದೆ, ಫ್ರಾನ್ಸ್ ಕ್ರಾಂತಿ, ಇಟಲಿಯಲ್ಲಿ ಕ್ರಾಂತಿಗಳು ಹೇಗೆಲ್ಲ ಆಗತ್ತೆ, ಜೊತೆಗೆ ಜರ್ಮನಿಯಲ್ಲಿ ನಾಜಿಸಂ ಹೇಗೆ ಬೆಳೆದು ಬರುತ್ತೆ, ಇಂಗ್ಲೆಂಡ್ ಇಂಗ್ಲೆಂಡ್ ಹೇಗೆ ಪ್ರತಿಯೊಂದು ಯುದ್ಧದಲ್ಲಿ ಪಾಲ್ಗೊಳ್ಳುತ್ತೆ, ರಷ್ಯಾನಲ್ಲಿ ಆದಂತ ಜಾರ್ ಕ್ರಾಂತಿ, ಇವೆಲ್ಲ, ಹಾಗೆ ನೆಪೋಲಿಯನ್ ಬೋನಪಾರ್ಟೆ ಏನೆಲ್ಲ ರಕ್ತ ಕ್ರಾಂತಿ ಆಗತ್ತೆ, ಅದರ ಏನೆಲ್ಲ ಹೇಗೆ ಇಡೀ ಯುರೋಪ್ ಒಗ್ಗೂಡುತ್ತೆ ಅನ್ನೋದನ್ನ ತಿಳ್ಕೋಬೇಕು. ತುಂಬಾ ರೋಚಕವಾದಂತ ಇತಿಹಾಸ ಯುರೋಪಿನ ಇತಿಹಾಸ. ತುಂಬಾ ಇತಿಹಾಸದಲ್ಲಿ ನಾನು ತುಂಬಾನೇ ಇಷ್ಟಪಡುವಂತ ಒಂದು ಕಾಲಘಟ್ಟ ಯುರೋಪಿನ ಕ್ರಾಂತಿಗಳು ಏನೆಲ್ಲ ಆಗತ್ತೆ. ತುಂಬಾ ಒಳ್ಳೇದಿದೆ, ಅದು ಇತಿಹಾಸ ಅಂತ ತಿಳ್ಕೊಳ್ಳೇಬೇಕಾಗತ್ತೆ. ಡೀಟೇಲ್ ಆಗಿ ಎಲ್ಲ ಮರ್ತು ಬಿಟ್ಟಿರ್ತೀರಾ, ತಿಳ್ಕೊಳ್ಳುತ್ತೆ ಹಾಕಿ. ಹಾಗೆ ಜರ್ಮನಿ ಮತ್ತೆ ಇಟಲಿಯ ಏಕೀಕರಣಗಳು ಹೇಗಾಗತ್ತೆ, ಪ್ರಥಮ ಮತ್ತು ದ್ವಿತೀಯ ಯುದ್ಧಗಳು, ಅದಕ್ಕೆ ತತ್ಕ್ಷಣ ಕಾರಣ, ನಡೆದ ಬಗೆ, ಆನಂತರ UN ಸ್ಥಾಪನೆ ಆಗಿದ್ದು, ಅದರ ವಿವಿಧ ಅಂಗಗಳು, ಅದರ ಕಾರ್ಯಗಳ ಬಗ್ಗೆ ನೀವು ತಿಳ್ಕೊಬೇಕಾಗತ್ತೆ. ಅಧ್ಯಾಯ 4ರಲ್ಲಿ 1911ರಿಂದ 75ರ ನಡುವೆ ಚೈನಾ ಏನಾಯ್ತು, ಚೈನಾ ಹೇಗ್ ಬೆಳೆದು ಬಂತು, ಜಪಾನ್ ಮತ್ತು ಚೈನಾ ಸಂಬಂಧಗಳ ಬಗ್ಗೆ ನೀವು ಅಭ್ಯಾಸ ಮಾಡ್ಕೋಬೇಕಾಗತ್ತೆ. ಇಷ್ಟೆಲ್ಲ ಡೀಟೇಲ್ಡ್ ಆದಂತ ಸಿಲೆಬಸ್ ಇದೆ, ನೋಡ್ಕೋಬೇಕು. ಪ್ರಾಚೀನ ಭಾರತ ಇತಿಹಾಸ ಏನಿದೆ, ಅಲ್ಲಿದ್ದ ಆ ಇತಿಹಾಸವನ್ನ ಪೇಪರ್ 1 ಅಲ್ಲಿ ಕವರ್ ಮಾಡ್ತಾರೆ, ನೀವು ಕವರ್ ಮಾಡ್ಬೇಕಾಗತ್ತೆ. ಪೇಪರ್ 2 ಅಲ್ಲಿ ನಂತರದ ಇತಿಹಾಸವನ್ನ ನೀವು ಕವರ್ ಮಾಡ್ಬೇಕಾಗತ್ತೆ. ತುಂಬಾ ಸುಲಭ ಏನು ಇದೆ ಅಂತ ಮೇಲ್ನೋಟಕ್ಕೆ ಕಂಡ್ರು ಕೂಡ, ಪ್ರಶ್ನೆಗಳ ಸ್ವರೂಪ, ಪ್ರಶ್ನೆಗಳು ಬರುವ ರೀತಿ, ನೀವು UPSC ಎಕ್ಸಾಮ್ಸ್ಗೆ ಓದ್ದ ಹಾಗೆ ನೀವು ಇತಿಹಾಸವನ್ನ ಡೀಟೇಲ್ ಆಗಿ ಓದ್ಬೇಕಾಗತ್ತೆ. ಮೇಲ್ನೋಟಕ್ಕೆ ನೀವು 6 to 8 ಪುಸ್ತಕ ಓದ್ಕೊಂಡ್ಬಿಡ್ತೀನಿ ಅಥವಾ 9 to 12 ಪುಸ್ತಕ ಓದ್ಕೊಂತೀನಲ್ಲ, ಇಲ್ಲಿ ನೀವು PG ಲೆವೆಲ್ ಏನ್ ಮಾಡ್ಕೊಳ್ಳಿ, ಆ PG ಲೆವೆಲ್ ಪುಸ್ತಕಗಳನ್ನ ಓದ್ಕೊಳ್ಳಿ ಅಂತ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಯಾವುದೇ ವಿಷಯ ಓದಿದಾಗ ಮೇಲ್ನೋಟಕ್ಕೆ ಓದ್ಲಾರ್ದಂಗೆ ವಿಷಯವನ್ನ ತುಂಬಾ ಚೆಂದಾಗಿ ಮಂದಟ್ ಮಾಡ್ಕೊಂಡು, ಸಮಕಾಲೀನ ರಾಜಕೀಯ ಆಗಿರ್ಬೋದು, ಉದಾಹರಣೆಗೆ ಇತಿಹಾಸದಲ್ಲಿ ನೀವು ಒಂದು ನಾಗರಿಕತೆ ಬಗ್ಗೆ ಓದ್ತಾ ಇದ್ರೆ ಸಮಕಾಲೀನ ನಾಗರಿಕತೆ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ. ಹಾಗೇನೆ ನೀವು ವರ್ಧನರು ಓದುವಾಗ ಅದೇ ಸಮಕಾಲೀನ ಪ್ರಜಾಪ್ರಭುತ್ವ ಬಗ್ಗೆ ತಿಳ್ಕೊಬೇಕಾಗತ್ತೆ. ಯುರೋಪ್ನಲ್ಲಿ ಆಗಿರುವಂತ ಕ್ರಾಂತಿಗಳಿಗೂ ಅದ್ರ ಮೇಲೆ ಇಲ್ಲಿ ಕಾಲೋನಿಗಳ ಮೇಲೆ ಆಗ್ತಿರುವಂತ ಪರಿಣಾಮ, ಬ್ರಿಟಿಷರು ತೆಗೆದುಕೊಳ್ತಿರೋ ಕಾರ್ಯಗಳನ್ನ ನೋಡ್ಕೋಬೇಕಾಗತ್ತೆ. ಎಲ್ಲದನ್ನು ಕಂಪೇರ್ ಟು ಸ್ಟಡಿ ಮಾಡ್ಕೊಂಡು ಓದ್ಕೋಬೇಕಾಗತ್ತೆ. ಆಗ ಮಾತ್ರ ಸಕ್ಸಸ್ ಅನ್ನೋದು ನಿಮ್ಮ ಕೈ ಸೇರುತ್ತೆ ಅಂತ ಹೇಳ್ಬಹುದು. ಓಕೆ ಸ್ನೇಹಿತರೆ, ವಿಡಿಯೋ ಹೇಗೆ ಅನಿಸ್ತು ಅದನ್ನು ಹೇಳಿ. ಹಾಗೆ ಇದ್ರ PDF ನಿಮಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಸಿಗುತ್ತೆ. ಡೋಂಟ್ ವರಿ, ಯು ವಿಲ್ ಗೆಟ್ ಇಟ್. PDF ರೂಪ ನಿಮಗೆ ಸಿಗುತ್ತೆ. ಡೌನ್ಲೋಡ್ ಮಾಡಿಕೊಂಡು ಅಭ್ಯಾಸ ಮಾಡಿ. ಥ್ಯಾಂಕ್ ಯು ಸೋ ಮಚ್.